ಶ್ರೀಕೃಷ್ಣನು ಹೇಳಿದ ಸ್ಥಾನವಿದೆ. ಭಗವಾನ್ ಭಾಸ್ಕರ, ಈ ಸಂದೇಹದ ಅಂಧಕಾರದಿಂದ ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡ ಪಾಶ ಪದ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ. ಅರೆಯಲಾರದ ಘೋರ ಸಂದೇಹದಾಬ್ದಿಯೈ ಮುಳಗಿದೆ. ಅರೆಯಲಾರದ ಘೋರ ಸಂದೇಹದಾಬ್ದಿಯೈ ಮೊಳಗಿದೆ. ಮನದೆ ಮೂಡಿದ ಅಂಧಕಾರವ ಮನದೆ ಮೂಡಿದ ಅಂಧಕಾರವ ಬೆಳೆದ ಸಿಂಧ ಭಾಸ್ಕರ. ಅರೆಯಲಾಗದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ನೀಗಿಸ ಶೋಧನೆಯ ಗೈಯದೆ. ನೀಗಿಸ ಶೋಧನೆಯ ಗೈಯದೆ. ಶಾಂತಿ ನೀಡು ಶ್ಯಾಮಲಾಂಗ, ಶಾಂತಿ ನೀಡು ಶ್ಯಾಮಲಾಂಗ. ಅರೆಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಓಂ ನಮೋ ಸೂರ್ಯ ಭಗವಾನ್. ಓಂ ನಮೋ ಸೂರ್ಯ ಭಗವಾನ್. ಓಂ ನಮೋ ಸೂರ್ಯ ಭಗವಾನ್. ಓಂ ನಮೋ ಸೂರ್ಯ ಭಗವಾನ್. ಕುಮಾರ ಕರ್ಣ, ಓಹೋ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾವು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಓಹೋ, ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ಮಾತೆ, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಮ್ಮ. ಕೀರ್ತಿಶೀಲನಾಗು ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೋಡೆದೆ. ಕರುಣೆಯ ತೋರಿದೆ ಕುವರನ ಪೋರೆದೆ. ಎಂದಿಗೆ ಋಣವ ತೀರಿಸಲಮ್ಮ. ಎಂದಿಗೆ ಋಣವ ತೀರಿಸಲಮ್ಮ. ಅಮ್ಮ ಕ್ಷಣವೇ ಜಲಕವೇ
ಮಗುವಮ್ಮನಾಗ ಏನೊಂದು ಹರಿ ಮಗುವಮ್ಮನಾಗ ಏನೊಂದು ಹರಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಧ ಏನಿಗುದು ತಾಯಿ ನಾ ಮಾಡಿದ ಪರಾಧ ಏನಿಗುದು ತಾಯಿ ಅಕ್ಷಮ್ಯವೆನಿಸೆ ಜೀವವ ತೊರೆಯೇ ಜೀವವ ತೊರೆಯೇ ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಗುದು ಕೊರತೆ ಐವರ ಮಾತೆ ನಿನಗಿಗುದು ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಅಮ್ಮ ಬಹುದಿನಗಳಿಂದ ನಿನ್ನ ನೋಡುವ ಕಾತುರದಿಂದ ಇದ್ದೇನಮ್ಮ ಈ ದಿನ ಆ ಭಾಗ್ಯ ಲಭಿಸಿತಮ್ಮ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಮ್ಮ ಕೀರ್ತಿಶೀಲನಾಗು ಕಂದ ಒಳ್ಳೆಯ ಕೀರ್ತಿಯಮ್ಮ ಅಮ್ಮ ನನ್ನ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡುವುದು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಅಯ್ಯೋ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನ ಬಿಟ್ಟು ಬಿಟ್ಟವಲ್ಲ ಜನನಿ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತನ್ನ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿಸಲು ಹೀಗಿರುವಾಗ ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ನಾನು ಸೂತಕುಲ ಎಲ್ಲರೂ ಸೂತಕುಲದವನು ಹುಟ್ಟಿದ ಎಂದು ಹೇಳುತ್ತಿದ್ದರು ನೀನು ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ಈಗಲಾದರೂ ಈ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿದೆಯಲ್ಲ ಇಷ್ಟೇ ಸಾಕು ಈ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ಪಾದ ಸೇವೆಯನ್ನು ಮಾಡುತ್ತಿದ್ದೆ ಅಮ್ಮ ಕಂದ ನಿನ್ನ ತಾಯಿ ನಾನೇನೆಯ ಏ ಜೀವ ನಿನದೇ ನಿನ್ನ ತಾಯಿ
ಜೀವ ನಿನದೇ ಕುಮಾರ್, ನೀನು ಹೀಗೆಲ್ಲ ಮಾತನಾಡಬೇಡ ಕಂದ. ಅಮ್ಮ, ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿದ್ರು. ಸತ್ಯವಾಗಿ ಹೇಳುವೆನು, ನೀನು ಬದುಕಿರು ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದರೆ. ಕುಮಾರ, ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನೀಗೆಲ್ಲ ಮಾತನಾಡಬಾರದಮ್ಮ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ನಾನು ಹತಭಾಗ್ಯನಮ್ಮ. ಕುಮಾರ, ಅಮ್ಮ, ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆಲ್ಲಿ ಬರಬೇಕಮ್ಮ? ಆದದ್ದು ಹಾಗೆ ಹೋಯ್ತು. ಈಗಲಾದರೂ ಪಾಂಡವರನ್ನೇ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು, ಸಹಮಾತ್ರ ದಾನ ಮಾಡು ಕಂದ. ಅಮ್ಮ, ವೀರಮಾತೆಯಾದೆ ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ನಾನು ಕೊಲೆ ಪಾತಕನಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿಯಾರೆ? ಅಮ್ಮ, ಈಗಿರುವಾಗ ನೀನೇ ಹಿತಬೋಧನೆಯನ್ನು ಮಾಡಬೇಕಮ್ಮ. ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹಸತಿ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು, ಪುನಃ ಚಿಗುರುವುದು. ಮಮಂ ಪ್ರಣಾಯ ಪಾಂಡವವೆಂದು ಶ್ರೀಕೃಷ್ಣ ಪರಮಾತ್ಮನು ಬೋಧಿಸಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹದು? ಬಿಡು ನಿನ್ನ ಚಿಂತೆಯನ್ನ. ಲೋಕೈಕ ವೀರನಾದ ನೀನು ಆ ಕೌಡನೆ ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡೆದಿರಲಿ ಕರ್ಣ? ಕುಮಾರ, ಕರ್ಣ, ನಾಳಿನ ಯುದ್ಧದಲ್ಲಾದರೂ ಪರಾರ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಜೀವಿಸುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಪ್ರಪಂಚವೇ ದೂಡು ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಪಟ್ಟಾಭಿಷೇಕ ಮಾಡಿದನಲ್ಲವೇ? ಪ್ರಾಣಕ್ಕೆ ಪ್ರಾಣದಂತೆ ಹೃದಯಕ್ಕೆ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪರೋನ್ಮುಖನಾಗಲಾರೆ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಯಾರನ್ನಾದರೂ ಉಳಿಸುವೆನು, ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲ್ಲ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರು. ಬಿಡುವ ಚಿಂತೆಯೇನ? ಕುಮಾರ, ಕರ್ಣ, ಹೇಳಮ್ಮ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕಂದ? ಹೇಳಮ್ಮ. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಧರ್ಮದಾಣೆ, ಧರ್ಮಜನಾಣೆ ನಡೆಸುವೆನು, ಕೇಳಮ್ಮ. ತೊಟ್ಟ ಬಾಣವ ತೊಡುವುದಿಲ್ಲೇನು
ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಪಂಚಭೂತಗಳಿರ ಮನು ಮನೆಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕದ್ದನು. ದುರ್ಯೋಧನ ದುರಾದೃಷ್ಟಕ್ಕೆ ಬಿದರನ ಬಿಲ್ಲನ್ನು ಮುರಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವವು ಎಲ್ಲವೂ ಸಂಚು ಮಾಡುತ್ತಿರುವುದು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಈ ಯುದ್ಧದಲ್ಲಿ ನಿಮ್ಮ ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಇದರಿಂದ ಒಳ್ಳೆಯದಾಗಲಮ್ಮ. ಹೋಗಿ ಬಾ ತಾಯಿ. ಕುಮಾರ, ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಈ ಮಗನ ಮೇಲೂ ಸಂದೇಹವೇ. ಎತ್ತ ಕರಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯಧರ್ಮ ಸಾಕ್ಷಿಯನು ನಾ ಬಿಡಲಲ್ಲೇ. ಕಟ್ಟ ಕಡೆಯೋ ಕರ್ಮದಾರಿಗೆ ಕಾಲಿಡಲಲ್ಲೇ. ಬಿಡೋ ಚಿಂತೆಯೇನು ಜನನೀ, ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗೊರೆಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗೊರೆಯು, ತೊಡುವುದಿಲ್ಲ ನಾ ಮತ್ತೊಂದ. ಈ ಭೂಮಿಯ ಬೆರೆದು ನಿಲ್ಲಲಿ, ಮುಗಿಲ ಹಿಡಿದು ಬರಲಿ. ಈ ಭೂಮಿಯ ಬೆರೆದು ನಿಲ್ಲಲಿ, ಇಟ್ಟಾಳ ತಪ್ಪ ನಮ್ಮ, ಇನ್ನಾಳ ಸತ್ಯವನ್ನ. ಬಿಡು ಚಿಂತೆಯ ಜನನೀ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ನನ್ನದೊಂದು ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಹೇಳು ಕಂದ, ಅದೇನು ಹೇಳು ಕರ್ಣ, ಸತ್ಯವಾಗಿ ನಡೆಸಿಕೊಡುವನು, ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬಾರದು. ಆಗೊಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾದ ಕ್ರಿಯೆಗಳನ್ನು ಮಾಡಿಸಬೇಕೆಂದು ಕೇಳುವನಮ್ಮ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಮಗವೈ ಯುಗದ ಕಾಣಲು ಹೋದೆ ಎಂದು ಅಮ್ಮ, ನಿನ್ನ ಮಗವೈ ಯುಗದ ಕಾಣ
ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲಾಗುವುದೇ ಎಂದು ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಗರೆಗೆ ಬಗೆ ಬಗೆಯೊಳು ನೊಂದು ಕಣ್ಣೀರ ಗರೆಗೆ ಕಂದ ಮಗನೇ ಹೋಗಿ ಬರುವೆನ ಕಂದ ಹೋಗಿ ಬರುವೆನ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನ ಕಂದ ಹೋಗಿ ಬರುವೆನ. ಇದೆಂತಹ ದುಶ್ಶಕನ ಪ್ರಾತಃ ಕಾಲದ ಉದಯ ಗೀತೆಯು ಮೃತ್ಯುವಿನ ಅತೂರ್ಯ ಸರವಾಗಿ ಕೇಳಿ ಬರುತ್ತಿದೆಯಲ್ಲ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಲವೂ ಆಗದಿರಲಿ. ಅಮ್ಮ ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದ್ದೀನಿ. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ನನಗೆ ಆಶೀರ್ವದಿಸು ತಾಯಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವೆನು, ಇದು ನಿನಗೆ ತಿಳಿಯದೆ ತಾಯಿ. ಕುಮಾರ, ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನಾರಿ ಹರೈ, ಹರೆಯಲ್ಲಿ ಸಮಾನಾರಿ ಹರೈ. ಅಮ್ಮ, ಕುಮಾರ, ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನಾರಿ ಹರೈ, ಹರೆಯಲ್ಲಿ ಸಮಾನಾರಿ ಹರೈ. ಆ ಮಹಾದೇವನ ವರಬಲದಿಂದ ಅಮ್ಮ, ಆ ಮಹಾದೇವನ ವರಬಲದಿಂದ ಮೆಟ್ಟಿ ಮೆರೆಯುವೆ ವೀರ ಪ್ರಚಂಡರ, ಮೆಟ್ಟಿ ಮೆರೆಯುವೆ ವೀರ ಪ್ರಚಂಡರ. ನಿಲ್ಲುವರ ಹರಿಹರೈ, ಧರೆಯಲ್ಲಿ ಗೆಲ್ಲುವರ ಹರಿಹರೈ. ಗೆಲ್ಲುವರ ಹರಿಹರೈ, ಧರೆಯಲ್ಲಿ ನಿಲ್ಲುವರ ಹರಿಹರೈ. ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನಾರಿಹರೈ, ಧರೆಯಲ್ಲಿ ಸಮಾನಾರಿಹರೈ. ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ. ತಿಳಿದಿರುವುದು, ಆದರೆ ಅದು ನಿನ್ನ ಡಾಂಬಿಕಾ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿ, ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆಂದು ಮಾತನಾಡುತ್ತಿರಲಿಲ್ಲ ಕುಮಾರ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನೆತ್ತ ವೀರಮಾತೆಯು ಒಂದಲ್ಪದ ಯುದ್ಧದ ಸಲುವಾಗಿ ಎಷ್ಟೊಂದು ಕಾತುರಳಾಗಿರುವಳೆ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನಾ ಧರ್ಮವನ್ನು ಪಾಲನೆ ಮಾಡಲು ಹೊರಟಿರುವೆನು. ನನಗೆ ಅನುಜ್ಞೆಯನ್ನು ಕೊಡುತ್ತಾ ಇದೆ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ಕುಮಾರ, ಸುಯೋಧನ, ಅಮ್ಮ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸ್ಯನಂದಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಳಕೂಟವದು. ನನ್ನ ಮಾತನ್ನು ಕೇಳು. ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು.
ಪಾಂಡವರು 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 ಮಾಡಿದ್ದೇ ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ಕಣ್ಣಾರೆ ಕಾಣುತ್ತಾ ಎದುರಿನಲ್ಲಿ ನೋಡುತ್ತಾ ಕುಳಿತುಕೊಳ್ಳುವುದು ಒಬ್ಬ ಕ್ಷತ್ರಿಯನ ಧರ್ಮವಂತಿರಲಿ. ಸಾಮಾನ್ಯ ಮಾನವನು ಧರ್ಮವಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಯಾದ ಜೊತೆಗೆ ನಮ್ಮಂತಹ ಪುರದ ಒಬ್ಬ ಸಾಮಾನ್ಯ ದಾಸಿಗೆಯು ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೆ ಬಲ್ಲೆಯ ತಾಯೇ? ಏನು ಮಾಡುತ್ತಿದ್ದೆ? ಪಣಬಂಧನವನ್ನು ಧಿಕ್ಕರಿಸಿ ಸಮಸ್ತ ಪೃಥ್ವಿಯೇ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಲೆಕ್ಕಿಸದೆ ಅವರ ರುಂಡಗಳನ್ನು ತುಂಡರಿಸುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದಾದರೆ ಏನು? ಇದಕ್ಕಾಗಿಯೇ ಅಮ್ಮ, ಆ ಪಾಂಡವರೆಂದರೆ ನನಗೆ ಇಷ್ಟೊಂದು ದ್ವೇಷ. ಅವರು ಭರತವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು ದುಷ್ಟಂತನಾದಿ ನಮ್ಮ ಪೂರ್ವಜರ ಪುಣ್ಯಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನಿದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯೇ? ಅನುಜ್ಞೆಯನ್ನು ಕೊಡುತ್ತಾರೆ. ಕುಮಾರ, ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯೆಯನ್ನು ಮೀರಿದೆನೆಂಬ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರತ್ನ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗದೆ ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹರಿಯಲಿ. ಹಸ್ತಿನಾವತಿ ಸುಮುಗಿರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನಿಲ್ಲಲಿ. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನು ಮಾನವನಲ್ಲ ತಾಯೇ. ನಾನು ಮಾನವ ರೂಪದ ಮಹಾನ್ ದುರ್ಧನನು. ದುರ್ದಾನವನಾದ ಮೇಲೆ ನಡೆಯಬೇಕಾದ ನಡೆದೇ ತೀರಬೇಕು. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾಕಂದ ಕುಮಾರ, ನನ್ನೆದುರಲ್ಲಿ ಮಡುಕಾರವನ್ನು ಕುಳಿತುಕೋ. ಪ್ರಿಯತನಯ ಶಯೋವಂತನಾಗು, ಪ್ರಿಯತನಯ ಶಯೋವಂತನಾಗು, ಶೇಷಶಯನದೊಳು ಸುಳಿದಾನಿಯಾಗಿ, ಪ್ರಿಯ ಧರ್ಮದೊಳು ದಯಾಶೀಲನಾಗಿ. ಕುಮಾರ, ಶೇಷಶಯನದೊಳು ಸುಳಿದಾನಿಯಾಗಿ, ಪ್ರಿಯ ಧರ್ಮದೊಳು ದಯಾಶೀಲನಾಗಿ, ಜನನಿಯ ಜಯ ಘೋಷವರು ಕವಿರಸದೊಳಗರಿಯಲಿ, ಜನನಿಯ ಜಯ ಘೋಷವರಿದು ಕವಿರಸದೊಳಗರಿಯಲಿ. ಸದಾ ನಿನ್ನ ಬಾಳಲಿ. ಪ್ರಿಯತನಯ ಶಯೋವಂತನಾಗು, ಪ್ರಿಯತನಯ ಶಯೋವಂತನಾಗು. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಸುಯೋಧನ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಹಾಗಾದರೆ ಈ ಛಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ?
ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲ್ಲಿ ರಣಭೇರಿಗಳು ಮುಗಿಲು ಮುಟ್ಟಿ ಜೇಂಕರಿಸಲಿ ರಣ ಕಹಳೆಗಳು. ಇಂದಿನ ಮಂಗಳದ ಮುಂಬೆಳಕ್ಕೆ ನಾಳಿನ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ವಾಸುದೇವ, ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಪಾರ್ಥ. ಜಯ ಜವದೊಳೀಕ್ಷೆ ಸೈಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದೊಳೀಕ್ಷೆ ಸೈಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧನಿಪರ ಭಯಂಕರ ಮಹಾಭೀಕರ ಜಯ ಧನಿಪರ ಸಹಸ್ರವು ಬಾಳು ಭಯಂಕರ ಮಹಾರಥಿಕ ಬಗು ಪದಾದಿ ಪರಿರುತ ಮಹಾರಥಿಕ ಬಗು ಪದಾದಿ ಪರಿರುತ ಮಹಾಗಾರಿ ಭಟ ಸಮಗಾದಿ ಜಯ ಜವದೊಳೀಕ್ಷೆ ಸೈಮೆರವಿ ರಣಭೂಮಿಯ ಪರಿಯ ವಿಜಯ. ಹಯಿತ ನಿವಹಯಿತ ತುರುಗ ಗಜ ಸಹಿತ ಮೆರುವ ಯುಗವ ಮುದಿತ. ಹಯಿತ ನಿವಹಯಿತ ತುರು ಗಜ ಸಹಿತ ಮೆರುವ ಯುಗವ ಮುದಿತ. ತುಗಿನ ರೋಜ ಕುಲ ಮಹಾಬ್ದಿನಿ ಕುಲ ತುಗಿನ ರೋಜ ಕುಲ ಮಹಾಬ್ದಿನಿ ಕುಲ ಸುಭರಿತ ಗುರು ವಿಷಯ ಪರಿಕಲಿತ. ಭರಿತ ವಿಷಯ ಪರಿಕಲಿತ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದೊಳೀಕ್ಷೆ ಸೈಮೆರವಿ ರಣಭೂಮಿಯ ಪರಿಯ ವಿಜಯ. ಅಲ್ಲಿ ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವನ್ನು ಪ್ರಚಂಡ ಚಂಡಮಾರುತದಿಂದ ಹುಲ್ಮನಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು, ಕೌರವೇಶ್ವರನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವರು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿಯೇ ಜಯದ್ರಥರು. ಒಂದೇ ಚತುರಶ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಪಾರ್ಥ, ಅಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟೈಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಭೀಷ್ಮನು. ನರಕೂದಲಿನಿಂದ ತುಂಬಿದ ಹಾಸ್ತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಕುರು ಪಿತಾಮಹನ್, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಪಾರ್ಥ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು. ಇವರ ಮೇಲೆ ನಾನು ಬಾಣ ಪ್ರಯೋಗ ಮಾಡಲಾರೆ. ಪರಮಾತ್ಮ, ಸಮರದಿ ಸೆಣೆ ಸಾಡಿನ ಸಮರದಿ ಸೆಣೆ ಸಾಡಿನ ಕೃಷ್ಣ, ಸಮರದಿ ಸೆಣೆ ಸಾಡಿನ ಕೃಷ್ಣ, ಸಮರದಿ ಸೆಣೆ ಸಾಡಿನ. ಪರಮಾತ್ಮ,
ಬಾಂಧವರ ಚಿರಚೇತಿಸೇನ. ವಾಸುದೇವ, ಗುರು ಬಾಂಧವರ ಚಿರಚೇತಿಸೇನ, ಗುರು ಬಾಂಧವರ ಚಿರವ ಛೇದಿಸೇನ. ವಾಸುದೇವ, ಗುರು ಬಾಂಧವರ ಶಿರವ ಛೇದಿಸೇನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ. ಪರಮಾತ್ಮ, ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ, ಸೆಣೆ ಸಾಡೆನ, ಸೆಣೆ ಸಾಡೆನ. ಅರ್ಜುನ, ಏಕೆ ಏನಾಯಿತು? ವಿಚಲಿತನಾಗಿರುವಿ. ಏನು ಹೇಳಲಿ ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ದ್ವಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರ ಹೃದಯಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದನ್ನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಗೊಳಗಾಗಿ ಇವರನ್ನು ನೊದಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮದ ಸಲುವಾಗಿ ಜ್ಞಾತಿ ಹೊದೆಗೆ ಗುರು ಹಿಂಸೆಗೆ ಕೈ ಹಾಕಲೇರೇನು ಕೃಷ್ಣ. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ಈ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸಿವೆಯ? ತೆರೆದ ಸ್ವರ್ಗದ ಮಾರ್ಗವನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ನರನೆಂಬ ಹೆಸರಾಗಬೇಡ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರವಿದ್ರೆಯನ್ನು ಕಲಿಸಿಕೊಟ್ಟ ಗುರುಗಳು. ಪೂಜೆಗೆ ಅರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃಷ್ಟಿಯೇ ಶ್ರೇಷ್ಠಕರವು. ಕೇವಲ ರಾಜ್ಯದ ಮೇಲಿನ ಆಸೆಗೊಳಗಾಗಿ ಶಾಶ್ವತವಾದ ರಾಜಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸೃಜನ ವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ವಧಿಸುವುದು? ಹಳವಿಲ್ಲದ ಆತ್ಮವನ್ನು ವಧಿಸುವುದೆಂದರೇನು? ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹವು ಮರಣದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವಾಗುವುದು ಸಹಜವಾದದ್ದು. ಅರ್ಜುನ, ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸುವು, ಮುಂದೆಯೂ ಜನ್ಮಿಸುವು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಪಾರ್ಥ. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಇದ್ದವು ಕ್ಷತ್ರಿಯನ ಧರ್ಮ, ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುವುದು.
ಆದರೂ ನಾನು ಹೇಡಿಯಲ್ಲ, ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತೆ ಯಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಯ ಅನರ್ಥಕಾರಿ. ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನೇನಾದರೂ ನಿರ್ಮಿತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವಿ, ಅಕೀರ್ತಿ ಭಾಜನೆ ನೆನೆಸುವಿ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವನ ಜೀವನ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಅಲ್ಲದೆ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನ ಕರ್ಮಕ್ಕೆ ಅಧಿಕಾರ ಅವನ ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದಿವೆ ಪಾರ್ಥ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನೋ? ಅರ್ಜುನ, ಇಹಲೋಕದಲ್ಲಿ ಇರುವರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರಬಹುದು. ಅವುಗಳ ನೆನಪು ನನಗಿರಬಹುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸರ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸ್ಥಾಪನೆ ಇವುಗಳನ್ನು ಅನುಸರಿಸುವನು ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ. ಧನಂಜಯ, ನಾನು ಮಾಯಾರೂಪಿ, ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರುಣ್ಯ ಮಾಡುವೆನು. ಜಲಕೋಶಗಳಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿ ಮಾಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ಬಿಡುವೆನು. ಸರ್ವಶ್ರೇಷ್ಠನು, ಸರ್ವಂತರ್ಗಾಮಿಯಾದ ಪರಾವಸ್ತುವು ನನ್ನದು. ದಾರದಲ್ಲಿ ಮಣಿ ಸಮೂಹವೇ ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಸಮಸ್ತ ಭೂತಗಳಿಗೆ ಆದಿಕಾರನು ನಾನು. ಮನುಷ್ಯನಲ್ಲಿರುವ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ರುದ್ರನಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರವು, ಋಷಿಗಳಲ್ಲಿ ಬಿಗುವು ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅಗೋಚರ. ಅದರಲ್ಲೊಂದು ಅಲ್ಪ ಅಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವವು ಪಾರ್ಥ. ವಾಸುದೇವ, ಈ ನಿನ್ನ ಮಾತುಗಳಿಂದ ನನ್ನ ಮೋಹವು ಮಾಯವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ಒಂದು ಸಾರಿ ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಸೈನ್ಯವನ್ನೆಲ್ಲ ಒಂದೇ ಸಾರಿ ಆಪೋಷಣ ಮಾಡಿ ಈ ನನ್ನ ಉದಿರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿರ್ಮಿತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗು, ಕೀರ್ತಿಯನ್ನು ಪಡೆಯುವೆ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಮಾಡುವೆ ಚರಣದಿ.
ಕಾರ್ಯಗಳ ಮಾಡುವೆ ಚರಣದಿ. ಮಾಡೋ ಕೃಪೆಯನೋ ಪಾಮರ ನನ್ನೊಳು, ಮಾಡೋ ಕೃಪೆಯನೋ ಪಾಮರ ನನ್ನೊಳು, ಭೀಕರ ರೂಪವ ಬೇಗೆಯ ಸಹಿಸೆ, ಭೀಕರ ರೂಪವ ಬೇಗೆಯ ಸಹಿಸೆ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ಅಂದು ಬಳಲಿದೆ, ದಾರಿ ಕಾಣದೆ ಅಂದು ಬಳಲಿದೆ, ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಎಂತಹ ಭಯಾನಕ ರೂಪವಿದು, ಮಾನವ ಕಣ್ಣುಗಳಿಂದ ನೋಡಲಾಗದು ಪ್ರಭು. ನನ್ನ ಕೈಕಾಲುಗಳು ಕಂಪಿಸುತ್ತಿರುವು. ಕರುಣಾಮಯನೇ, ಭಕ್ತರ ಹೃದಯಗಳಲ್ಲಿ ಆನಂದದ ತರಂಗವನ್ನೆಬ್ಬಿಸುವ ನಿನ್ನ ಸಮುದರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನಾ ಚಿತ್ತ, ನಿನ್ನ ಗಂಭೀರವಾದ ಸುಹಾಸ ವದವೆಲ್ಲಿ? ಯದಾ ಯದಾ ಈ ಧರ್ಮರ್ಷ ಗ್ಲಾನಿರ್ಭವತಿ ಭಾರತ, ಅಭ್ಯುತಾನಂದಮಧರ್ಮರ್ಷ ತದಾತ್ಮನಂ ಸುಜಾಮ್ಯಂ, ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಸತಸ್ಕೃತಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಭಯವನ್ನು ಬಿಡು ಪ್ರಾಣಸಕ, ಗದ ಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರದಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು. ಹಾಗೆ ಆಗಲಿ. ನೋಡಲ್ಲಿ ನೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಸುರಪಿತಮಗರು ದೊಡ್ಡ ಕಳ್ಳರು ಧರ್ಣ ಸಲ್ಲವ ಅಶ್ವತ್ಥಾಮರು, ಸುರಪಿತಮಗರು ದ್ರೋಣ ಕಳ್ಳರು ಶಲ್ಲ ಸೈನ್ಯವು ಅಶ್ವತ್ಥಾಮರು, ಎದರದ ನೀನಿ ಕದನವ ಮಾಡು, ಎದರದ ನೀನಿ ಕದನವ ಮಾಡು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಏನಾ ಸೈನ್ಯ ಸೈನ್ಯ. ಕುರಪಿತಮಹರು ದ್ರೋಣ ಶೈಲರು ಅಶ್ವತ್ಥಾಮರು ಅಶ್ವತ್ಥಾಮರು, ಕುರಪಿತಮಹರು ದ್ರೋಣ ಶೈಲರು ಕರ್ಣ ಶೈಲರು ಅಶ್ವತ್ಥಾಮರು, ಎದರದ ನೀನಿ ಕದನವ ಮಾಡು, ಎದರದ ನೀನಿ ಕದನವ ಮಾಡು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಸೈನ್ಯ ಸೈನ್ಯ. ಇನ್ನೀನಿಂದ ತಡೆ ಮಾಡಬೇಡ, ಬೇಗ ಬಾಣಗಳನ್ನು ಓಡು, ಇದ್ದಕ್ಕೆ ಸಿದ್ಧರಾಗು ಪಾರ್ಥ. ಆಜ್ಞೆ ಮಾಧವ.